ಮೊದಲನೇ ಪ್ರೆಗ್ನೆನ್ಸಿ ಸಿ ಸೆಕ್ಷನ್ ಆಗಿತ್ತು, ಎರಡನೇ ಪ್ರೆಗ್ನೆನ್ಸಿ ಕೂಡ ಸಿ ಸೆಕ್ಷನ್ ಆಗ್ಬೇಕಾ? ನಾರ್ಮಲ್ ಡೆಲಿವರಿ ಆಗಲ್ವಾ? ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ನಿತೀಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಸುಮಾರು ಪ್ರೆಗ್ನೆಂಟ್ ಪೇಷಂಟ್ ಗಳಿಗೆ ನಾರ್ಮಲ್ ಡೆಲಿವರಿ ಆಗ ಆಸೆ ಇರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಸರ್ಟನ್ ಪ್ರೆಗ್ನೆನ್ಸಿ ಕಂಡೀಷನ್ ಇಂದ ಸಿಸೇರಿಯನ್ ಸೆಕ್ಷನ್ ಆಗುತ್ತೆ. ಅವರಲ್ಲಿ ಮೋಸ್ಟ್ ಕಾಮನ್ ಡೌಟ್ ಬಂದು, ನನ್ನಲ್ಲಿ ಈಗ ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ವಾ, ಸಿಸೇರಿಯನ್ ಮಾಡಿಸ್ಕೊಳ್ಬೇಕಾ ಅಂತ. ಸೊ ನಾರ್ಮಲ್ ಡೆಲಿವರಿ ಪಾಸಿಬಲ್ ಇದೆ. ನಾವು ಸಿಸೇರಿಯನ್ ಆದ್ಮೇಲೆ ನಾರ್ಮಲ್ ಡೆಲಿವರಿ ಮಾಡೋದನ್ನ ನಾವು ವಿ ಬ್ಯಾಕ್ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ವೆಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ ಹೇಳ್ತೀವಿ. ವಿ ಬ್ಯಾಕ್ ಅಂತ ಹೇಳೋದು ಒಂದ್ಸತಿ ಒಂದು ತಾಯಿಗೆ ಸಿಸೇರಿಯನ್ ಆದ್ಮೇಲೆ ನಾವು ಗುಡ್ ಟ್ರಯಲ್ ಆಫ್ ನಾರ್ಮಲ್ ಲೇಬರ್ ಕೊಟ್ಟು ಅವ್ರಿಗೆ ಡೆಲಿವರಿ ಮಾಡೋದನ್ನ ನಾವು ವಿ ಕಾಲ್ ಇಟ್ ಎಸ್ ವಿ ಬ್ಯಾಕ್ ಅಂತ. ವಿ ಬ್ಯಾಕ್ ಮಾಡಿಸ್ಕೊಳ್ಬೇಕಂದ್ರೆ ಸರ್ಟನ್ ಲಿಮಿಟೇಷನ್ಸ್ ಇದೆ. ಫಸ್ಟ್ ಬಂದು ಪ್ರೀವಿಯಸ್ ಪ್ರೆಗ್ನೆನ್ಸಿ ಯಾವ ಕಾರಣದಿಂದ ಸಿಸೇರಿಯನ್ ಮಾಡಿದ್ರು ಅಂತ. ಸೆಕೆಂಡ್, ಈಗ ಕರೆಂಟ್ಲಿ ತಾಯಿ ಕಂಡೀಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಥರ್ಡ್ ಒನ್, ಈಗ ಪಾಪು ಕಂಡೀಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಮಗು ಫೀಟಲ್ ವೇಟ್ ಇರ್ಬೋದು, ಇಲ್ಲಾಂದ್ರೆ ಮಗು ಸುತ್ತ ನೀರ್ ಇರ್ಬೋದು, ಮತ್ತೆ ಪ್ಲೆಸೆಂಟಾ ಇರ್ಬೋದು, ಎಲ್ಲಿದೆ ಅಂತ ಇಂಪಾರ್ಟೆಂಟ್. ಇವೆಲ್ಲ ಚೆನ್ನಾಗಿದ್ರೆ ನಾವು ವಿ ಬ್ಯಾಕ್ ಟ್ರೈ ಮಾಡ್ಬೋದು. ಈ ಎಲ್ಲಾ ಕಂಡೀಷನ್ ಸರಿ ಇದ್ದು ನೀವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಯು ಶುಡ್ ಗೆಟ್ ಇನ್ ಅ ವೆರಿ ಗುಡ್ ಹಾಸ್ಪಿಟಲ್ ವಿತ್ ಗುಡ್ ಫೆಸಿಲಿಟೀಸ್. ಅದ್ರ ಜೊತೆ ಗುಡ್ ಮಾನಿಟರಿಂಗ್ ಇರಬೇಕು. 24/7 ಆಬ್ಸ್ಟಿಟ್ಯೂಷನ್ ಶುಡ್ ಬಿ ಅವೈಲಬಲ್. 24/7 ಸಿಸೇರಿಯನ್ ಸೆಕ್ಷನ್ ಫೆಸಿಲಿಟಿ ಇರಬೇಕು. ಅಂತ ಹಾಸ್ಪಿಟಲ್ ಈ ವಿ ಬ್ಯಾಕ್ ಟ್ರೈ ಮಾಡ್ಬೋದು. ನೀವು ವಿ ಬ್ಯಾಕ್ ಮಾಡಿಸ್ಕೊಳ್ಳೇಬೇಕು ಅಂದ್ರೆ ಅದ್ರ ರಿಲೇಟೆಡ್ ರಿಸ್ಕ್ ಅಂಡ್ ಕಾಂಪ್ಲಿಕೇಶನ್ ಕೂಡ ಗೊತ್ತಿರೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ವಿ ಬ್ಯಾಕ್ ಟ್ರೈ ಮಾಡ್ಬೇಕಾದ್ರೆ ಸಿಸೇರಿಯನ್ ಸ್ಕಾರ್ ಮತ್ತೆ ವೀಕ್ ಆಗುತ್ತೆ, ಅದರಿಂದ ರಪ್ಚರ್ ಆಗೋ ಚಾನ್ಸಸ್, ಅದ್ರ ಜೊತೆ ಮಗುಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ದ ರೀಸನ್ ಗುಡ್ ಮಾನಿಟರಿಂಗ್ ಇನ್ ಅ ಗುಡ್ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಸಿಸೇರಿಯನ್ ಮಾಡ್ಕೊಂಡಿರ್ತಾರೆ, ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ಸಿಸೇರಿಯನ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಅಂತ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ.